ಪ್ರೇಕ್ಷಕರೇ ನಮಸ್ಕಾರ. ಅಹಿಂದ ನ್ಯೂಸ್ ಇಂದ ನಿಮ್ಮ ಶಿವಕುಮಾರ್. ಈ ಒಂದು ಗಾದೆ ಮಾತಿದೆ, ಸಾವಿಲ್ಲದವರ ಮನೆಯಿಂದ ಸಾಸಿವೆ ತಗೊಂಬ. ಯಾವ ಪುಣ್ಯಾತ್ಮ ಈ ಮಾತಾಡ್ಕೊಂಡು ಗೊತ್ತಿಲ್ಲ. ಸಾವಿಲ್ಲದಿರೋ ಮನೆಯೇ ಇಲ್ಲ. ಹಲವಾರು ದಶಕಗಳಿಂದ ಒಂದು ಜೀವ ನಮ್ಮ ಜೊತೆಗಿದ್ದು ಆ ಜೀವ ನಾಳೆಯಿಂದ ಇರಲ್ಲ, ಈ ಕ್ಷಣದಿಂದ ಅದು ನಮ್ಮ ಜೊತೆಗಿಲ್ಲ ಅನ್ನುವಂಥದ್ದು ನೋವಿದೆಯಲ್ಲ, ಅದನ್ನು ಅನುಭವಿಸ್ತಿರೋದು ಮಾತ್ರ ಗೊತ್ತಿರುತ್ತೆ. ನಾಳೆಯಿಂದ ಈ ಜೀವ, ನಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಜೀವ ನಾಳೆಯಿಂದ ನಮ್ಮ ಜೊತೆಗಿಲ್ಲ, ಏನಪ್ಪ ಎತ್ತಪ್ಪ ಅನ್ನುವಂಥ ಆ ದುಃಖದಲ್ಲಿ ಇರುವಂಥ ಮನಸ್ಸುಗಳು ಯಾವಾಗ ಎಲ್ಲ ತನ್ನಲ್ಲೂ ಅವರ ಬೇಡಿಕೆ ಏನಿರ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕ್ಷಣ, ಆ ಸಂದರ್ಭದಲ್ಲಿ ನಿಮಗೆ ನಾವಿದ್ದೀವಿ, ಈಗ ಆಯ್ತು, ಇಷ್ಟು ವರ್ಷ ಇದ್ರು ಈಗ ಬಿಡಿ, ಆಯ್ತು, ಇನ್ನು ಮುಂದೆ ನೀವೇ ಧೈರ್ಯ ತಗೊಬೇಕು, ನೀವು ಮುಂದೊಳಗೆ ನಿಂತ್ಕೊಬೇಕು ಅಂತ ನಮ್ಮನ್ನು ಯಾರೋ ಒಂದು ಸಮಾಧಾನ ಮಾಡ್ತಾರಲ್ಲ, ಅದು ಆ ಸಮಾಧಾನಕ್ಕೆ ಬರೋಂಥ ವ್ಯಕ್ತಿತ್ವಗಳು ಅಥವಾ ವ್ಯಕ್ತಿಗಳು ತುಂಬಾ ದೊಡ್ಡ ಮಟ್ಟದಲ್ಲಿರುತ್ತೆ. ಯಾಕೆ ಈ ಮಾತು ಹೇಳ್ತಿದ್ರೆ, ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರವರ ಶ್ರೀಮತಿ ಚೆನ್ನಮ್ಮ ಅವರು ಕೇಳ್ಕೊಂಡಾಗ ಆ ಒಂದು ಹಿರಿ ಜೀವಗಳು ಯಾವ್ದು ಎಷ್ಟು ಅನ್ಯೋನ್ಯವಾಗಿದ್ರು ಅನ್ನೋಂಥದ್ದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೆನ್ನೆಯಿಂದ ನೋಡ್ತಾನೆ ಇದ್ದೀವಿ. ಅದರ ನಡುವೆ ಎಲ್ಲ ಅವರುಗಳ ಯಾವುದೇ ತರದ ಒಳ ಮನಸ್ತಾಪಗಳನ್ನ ಮರೆತು ಮಾನ್ಯ ಸಿದ್ದರಾಮಯ್ಯ ಅವರು ದೇವೇಗೌಡರನ್ನ ಸಂತೈಸಿದಂತ ರೀತಿ ಇತ್ತಲ್ಲ, ನಿನ್ನೆ ಅವ್ರ ಕಣ್ಣೀರು ಒರೆಸಿ ಕೈ ಹಿಡಿದು ಆಯ್ತು ಸಮಾಧಾನ ಮಾಡ್ಕೊಳ್ಳಿ, ಅದೇ ರೀತಿ ಕುಮಾರಣ್ಣಂಗಾಗಿರ್ಬೋದು, ರೇವಣ್ಣಂಗಾಗಿರ್ಬೋದು, ಒಬ್ಬ ದೊಡ್ಡ ಅಣ್ಣನಂತೆ ನಿಂತ್ಕೊಂಡು ಸಮಾಧಾನ ಮಾಡಿದಂತ ಸಿದ್ದರಾಮಯ್ಯ ಅವರ ಮತ್ತು ಹೊರಗಡೆ ಏನಪ್ಪ JDS, ಕಾಂಗ್ರೆಸ್, ಬಿಜೆಪಿ ಒಂಥರ ಇದನ್ನೆಲ್ಲ ಮರೆತು ಯಾರು ಒಂದು ಕುಟುಂಬದ ರೀತಿ ಆ ಅನ್ಯೋನ್ಯತೆ ಭಾವಗಳು ನೆನ್ನೆ ಆ ಒಂದು ಈ ಎಲ್ಲ ನಿನ್ನೆ ನಡೆದಂತ ಅಷ್ಟು ಘಟನೆಗಳನ್ನ ನೆನಪಿಸ್ಕೊಂಡಾಗ ಮತ್ತೆ ಏನಪ್ಪ ಈ ತರದ್ದನ್ನ ನಾವು ನೋಡೋದಕ್ಕೆ ಯಾವ್ದೋ ಒಬ್ಬರ ಮನೇಲಿ ಸಾವೇ ಆಗ್ಬೇಕಾ ಅನ್ನೋಷ್ಟು ರೀತಿಯಲ್ಲಿ ಅನಿಸ್ತಾ ಇತ್ತು. ಅದೇ ರೀತಿ ಅದೇ ಸಿದ್ದರಾಮಯ್ಯ ಅವರ ಮಗ ತೀರ್ಕೊಂಡಾಗ, ರಾಕೇಶ್ ತೀರ್ಕೊಂಡಾಗೂ ಸಹ ಇದೇ ದೇವೇಗೌಡರು ಮತ್ತು ಕುಮಾರಣ್ಣ ಸಿದ್ದರಾಮಯ್ಯನವ್ರನ್ನ ಸಮಾಧಾನ ಮಾಡಿದ ರೀತಿಯನ್ನು ನಾವು ಸ್ಮರಿಸ್ಕೊಳ್ಬಹುದು. ಮುಂದುವರೆದು ಹೇಳೋದಾದ್ರೆ, ಸಿದ್ಧಾರ್ಥ ಹೆಗಡೆ ಅವರು ತೀರ್ಕೊಂಡಾಗ ಇದೇ ಕುಮಾರಣ್ಣ, DKಶಿ ಅವರು ಇವತ್ತು ಇವ್ರು ಅಂತ ಜಗಳ ಮಾಡ್ತಾರೆ. ಆದ್ರೆ ಆ ಸಾವಿನ ಮನೆಯಲ್ಲಿ ಅವರಿಬ್ರು ಮುಂದಾಳತ್ವ ತಗೊಂಡು ತಾವೇ ತಮ್ಮ ಕುಟುಂಬದ್ದು ಅನ್ನೋಂತ ಹೇಳಿ ನಿಂತ್ಕೊಂಡು ಎಲ್ಲಾ ಕಾರ್ಯಗಳು ಮಾಡ್ತಿದ್ರು. ಅದೇ ರೀತಿ SM ಕೃಷ್ಣ ಅವರು ತೀರ್ಕೊಂಡಾಗೂ ಇದೇ DK ಶಿವಕುಮಾರ್, ಇದೇ ಕುಮಾರಣ್ಣ ಅವ್ರಿಗೆ ಏನೇನ್ ಸರ್ಕಾರದ ಸೌಲಭ್ಯ ಸೌಕರ್ಯಗಳಿಂದ ಅವರ ಅಂತಿಮ ನಮನಗಳನ್ನ ಸಲ್ಲಿಸೋದಕ್ಕಾಯ್ತು. ಮತ್ತೆ ಇವತ್ತು DK ಶಿವಕುಮಾರ್ ಅವರು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಚೆನ್ನಮ್ಮ ಅವರಿಗೆ ಬೀಳ್ಕೊಡ್ತಾ ಇರುವಂತದ್ದಾಗಿರ್ಬೋದು. ಇದ್ರ ಪ್ರಕಾರ ಕಾನೂನು ಪ್ರಕಾರದಲ್ಲಿ ಅದು ಕೊಡಕ್ ಬರಲ್ಲ. ಆದ್ರೂ ಒಬ್ಬ ಮಾಜಿ ಪ್ರಧಾನಿಯವರ ಶ್ರೀಮತಿಯವರು ಅವ್ರನ್ನ ನಾವು ಗೌರವವಾಗಿ ನಡೆಸ್ಕೊಳ್ಳೇಬೇಕು. ಇಲ್ಲಿ ಯಾವುದೇ ಪಕ್ಷಗಳು ಬರಲಿಲ್ಲ, ಅವರುಗಳ ನಡುವೆ ಇದ್ದಂತ ಮನಸ್ತಾಪ ವೈರುಧ್ಯಗಳು ಇಲ್ಲಿ ಕೆಲಸ ಮಾಡಲಿಲ್ಲ. ಕೆಲಸ ಮಾಡಿದ್ದೆಲ್ಲ ಅವರಲ್ಲೂ ಮಾನವೀಯತೆ ಇನ್ನೂ ಬದುಕಿದೆ ಅನ್ನುವಂಥದ್ದನ್ನ ಪ್ರತಿಯೊಬ್ಬ ನಾಯಕರು, ನೆನ್ನೆ ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಅವರಾಗಿರ್ಬೋದು, ದೇವೇಗೌಡರಿಗೆ ಅವ್ರನ್ನ ಸಮಾಧಾನ ಮಾಡಿದಂತ ರೀತಿಗಳು, ನಮ್ಮ ವಿ ಸೋಮಣ್ಣ ಅವರು ಸಮಾಧಾನ ಮಾಡ್ತಾ ಇದ್ರು, ಪಕ್ಕದಲ್ಲೇ ಕುತ್ಕೊಂಡು ಬೈಕೊಂಡೆಲ್ಲ ಬೆಳಗ್ಗೆ ಬೈಕೊಂಡು ಓಡಾಡ್ತಾ ಇದ್ದಂತ ಜಮೀರು ಕುಮಾರಣ್ಣನ ಪಕ್ಕದಲ್ಲೇ ನಿಂತ್ಕೊಂಡು ಸಮಾಧಾನ ಮಾಡ್ತಾ ಇದ್ದಿತ್ತು. ಇದೆಲ್ಲನೂ ಯಾಕೆ ನಾವು ಈ ತರದ್ದು ಒಂದು ನೋಡ್ಬೇಕು, ಈ ತರದ್ದು ಸಮಾಧಾನವಾಗಿ ಎಲ್ಲಾ ಪೊಲಿಟಿಷಿಯನ್ಸ್ ಒಂದ್ ಕಡೆ ಕುತ್ಕೊಳ್ತಾರೆ ಅಥವಾ ಅವರು ಯೋಚನೆಗಳು ಒಂದೇ ರೀತಿಯಲ್ಲಿ ಇರ್ತವೆ ಅನ್ನುವಂಥದ್ದನ್ನ ಸಾವಿನ ಮನೇಲೇ ನೋಡೋಕ್ಕಾಗಬೇಕಲ್ಲ. ಯಾಕೆ ಇದನ್ನೇನೆ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಬೆಳವಣಿಗೆ, ಇರೋ ಸಮಸ್ಯೆಗಳ ಎಲ್ಲರೂ ಕುತ್ಕೊಂಡು ಮಾಡಿ, ನಿಮ್ ಚುನಾವಣೆ ಬಂದಾಗ ನೀವು ಗೆಲ್ಲಿ, ನೀವು ಅಧಿಕಾರಕ್ಕೆ ಬನ್ನಿ. ಆದ್ರೆ ಈ ಕೂಗಾಟ, ಕಿರ್ಚಾಟ, ಇವ್ರ ಬಗ್ಗೆ ಅವ್ರ ಬಗ್ಗೆ ಅವ್ರು ಜೈಲಿಗೆ ಹೋಗ್ತಾರೆ, ಇವ್ರು ಜೈಲಿಗೆ ಕಳಿಸ್ತಾರೆ, ಈ ತರದನ್ನೆಲ್ಲ ಬಿಟ್ಟು ಒಂಥರ ಈಗ ನಿನ್ನೆ ಆ ಸಾವಿನ ಮನೆಯಲ್ಲೂ ಕಂಡಂತ ನಿಮ್ಗಳ ವ್ಯಕ್ತಿತ್ವ ನಿಜಕ್ಕೂ ಈ ರಾಜ್ಯದ ಅಜರಾಮರ, ಈ ಇತಿಹಾಸದಲ್ಲಿ ಉಳಿಯುತ್ತೆ. ನಿನ್ನೆಯ ದಿನಗಳು ಇದೇ ಒಂದನ್ನ ಮಾನವೀಯತೆನ ರಾಜ್ಯದ ಬೆಳವಣಿಗೆಯಲ್ಲಿ ಕಾಣಬಹುದೇನೋ ಮುಂದಿನ ದಿನಗಳಲ್ಲಿ, ಅಥವಾ ಆ ತರದೊಂದು ದಿನ ಬರಲಿ ಅನ್ನೋದೇ ನಮ್ಮ ಅಹಿಂದ ನ್ಯೂಸ್ ಆಶಯ. ನಮಸ್ಕಾರ ಸ್ನೇಹಿತರೆ.